ನಾನು ನಿಮ್ಮ ಹತ್ರ ಸೈನ್ಸ್ ಆಫ್ ಚೀಟಿಂಗ್ ಪಾರ್ಟ್ನರ್ ಅನ್ನುವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ನಿಮ್ಗೇನಾದರೂ ನಿಮ್ಮ ಪಾರ್ಟ್ನರ್ ಬಗ್ಗೆ ಅನುಮಾನ ಬರ್ತಿದ್ಯಾ? ಅವ್ರೇನೋ ಸುಳ್ಳು ಹೇಳ್ತಾ ಇದ್ದಾರೆ, ಅವರು ನಿಮ್ಮ ಹತ್ರ ಏನೋ ಮುಚ್ಚಿಡ್ತಾ ಇದ್ದಾರೆ, ಅಥವಾ ಒಂದು ರಿಲೇಷನ್ಶಿಪ್ನಲ್ಲಿದ್ದಾರೆ, ಹಾಗೂ ನಿಮ್ಮ ರಿಲೇಷನ್ಶಿಪ್ನ ಅವರು ಪರಿಗಣಿಸ್ತಾ ಇಲ್ಲ, ನಿಮ್ಮ ಹತ್ರ ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ತಾ ಇದ್ದಾರೆ, ಒಟ್ಟಿನಲ್ಲಿ ನಿಮ್ಮ ಪಾರ್ಟ್ನರ್ ಬೇರೊಂದು ಅಫೇರ್ ಅಥವಾ ಬೇರೆಯ ಒಂದು ರಿಲೇಷನ್ಶಿಪ್ ನಿಮ್ಮನ್ನ ಹೊರತಾಗಿ ಇಟ್ಕೊಂಡಿದ್ದಾರೆ ಅನ್ನುವಂಥ ಒಂದು ಅನುಮಾನ ಬರ್ತಾ ಇದೆಯಾ? ಈ ಥರ ಅನುಮಾನ ಬಂದಾಗ ಒಂದಷ್ಟು ಸೈನ್ಸ್ ಚಿಹ್ನೆಗಳನ್ನ ನೀವು ಒಬ್ಸರ್ವ್ ಮಾಡ್ತಾ ಬರಬೇಕಾಗತ್ತೆ ಅವರ ಬಿಹೇವಿಯರ್ನಲ್ಲಿ. ನಾನು ನಿಮ್ಮ ಹತ್ರ ಇವತ್ತು ಎಲ್ಲ ಆ್ಯಟಿಟ್ಯೂಡ್ ಅವ್ರು ಏನು ಬದಲಾಯಿಸ್ತಾರೆ ಅವರಲ್ಲಿ ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಹಾಗೂ ನಿಮ್ಮ ಪಾರ್ಟ್ನರ್ ಹೀಗೆ ವರ್ತಿಸ್ತಾ ಇದ್ದಾರೆ ಅಂದರೆ ಚಾನ್ಸಸ್ ಅದೇರ್, ಹೈ ಚಾನ್ಸಸ್ ಅದೇರ್ ಅವ್ರು ನಿಮಗೆ ಮೋಸ ಮಾಡ್ತಾ ಇದ್ದಾರೆ, ಹಾಗೂ ಏನೋ ಒಂದು ಮುಚ್ಚಿಡ್ತಾ ಇದ್ದಾರೆ. ರಿಲೇಷನ್ಶಿಪ್ನಲ್ಲಿ ಅವರು ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ, ಇನ್ನೊಬ್ಬರ ಹತ್ರ ಆಗಿದ್ದಾರೆ ಅನ್ನೋದಕ್ಕೆ ನಿಮ್ಗೆ ಎಲ್ಲ ರೀತಿಯಾದ ಕ್ಲಾರಿಟಿ ಈ ಒಂದು ವಿಡಿಯೋನಲ್ಲಿ ಸಿಗುತ್ತೆ. ಬಟ್ ನಾನು ಏನೇ ಎಕ್ಸ್ಪ್ಲೇನ್ ಮಾಡಿದ್ರೂ ಕೂಡ ಜನರಲ್ ಇರುತ್ತೆ, ಆದರೂ 99% ಇದು ನಿಮಗೆ ಅನ್ವಯಿಸುತ್ತೆ. ಅಕಸ್ಮಾತ್ ಎಲ್ಲ ಚಿಹ್ನೆಗಳು ಎಲ್ಲ ಸೈನ್ಸು ನಿಮ್ಮ ರಿಲೇಷನ್ಶಿಪ್ನಲ್ಲಿ ಇದೆ ಅಂದರೆ. ಓಕೆ, ಅಕಾರ್ಡಿಂಗ್ ಟು ಸೈಕಾಲಜಿ ಚೀಟಿಂಗ್ ಪಾರ್ಟ್ನರ್ಸ್ನ ಯಾವ ಬಿಹೇವಿಯರ್ನ ನೀವು ಒಬ್ಸರ್ವ್ ಮಾಡ್ತಾ ಬಂದರೆ ಅದಕ್ಕೆ ಒಂದು ಪ್ರೂಫ್ ಅಂತ ನಿಮಗೆ ಸಿಗುತ್ತೆ. ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಅನುಕೂಲ ಏನನ್ಸುತ್ತೆ ನೀವು ಮಾಡಬಹುದು. ಪಾಯಿಂಟ್ ನಂಬರ್ 1 ಏನಾಗುತ್ತೆ, ಮೊದಲನೆಯ ವಿಚಾರ ಏನಂದರೆ ಬಿಹೇವಿಯರಲ್ ಚೇಂಜಸ್. ಅವರ ನಡವಳಿಕೆಯಲ್ಲಿ ನೀವು ದೊಡ್ಡ ಮಟ್ಟದ ಬದಲಾವಣೆಯನ್ನು ನೋಡ್ತೀರಾ. ಅವರು ಹೇಗೆ ನಿಮ್ಮ ಹತ್ರ ಮಾತಾಡ್ತಾ ಇದ್ರು ಹಾಗಿರೋದಿಲ್ಲ. ಸಡನ್ನಾಗಿ ಯಾಕೋ ಅವರ ಒಂದು ಆ್ಯಟಿಟ್ಯೂಡ್ ನಿಮ್ಮ ಕಡೆಗೆ ಬದಲಾಗಿದೆ ಅಂತ ಅನಿಸುತ್ತೆ. ಅವರು ನಿಮ್ಮ ಹತ್ರ ಇಮೋಷ್ನಲಿ ಡಿಸ್ಟೆನ್ಸ್ನ ಅಂದರೆ ಇಟ್ಕೊಂಡಿರಬಹುದು. ನಿಮ್ಮ ಹತ್ರ ತುಂಬ ಮಾತಾಡ್ತಿರ್ತಾರೆ, ಆದರೆ ಸಡನ್ನಾಗಿ ಮಾತು ಬಿಟ್ಬಿಟ್ಟಿರ್ತಾರೆ. ಹಾಗೂ ಮನೆಗೆ ಲೇಟಾಗಿ ಬರೋದಾಗಿರ್ಬೋದು. ಒಟ್ಟಿನಲ್ಲಿ ನಿಮಗೆ ಒಂದಷ್ಟು ವಿಚಾರಗಳು ಆಲ್ ಆಫ್ ಅ ಸಡನ್ ಅನಿಸುತ್ತೆ, ಯಾಕೋ ಇವರು ಎಲ್ಲೋ ಬೇರೆ ಕಡೆ ಟೈಮ್ನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಭಾವನೆ ಬರುತ್ತೆ. ಬಿಕಾಸ್ ನಿಮ್ಮ ಕಡೆಗೆ ಆ ಒಂದು ಬಿಹೇವಿಯರಲ್ ಚೇಂಜಸ್ ಏನಿತ್ತು, ಹೇಗಿದ್ರು ಹಾಗಿಲ್ಲ ಅಂತ ಸಡನ್ನಾಗಿ ಯು ಸ್ಟಾರ್ಟ್ ಫೀಲಿಂಗ್ ಇಟ್. ಓಕೆ, ನಿಮ್ಮ ಗಟ್ ಫೀಲ್, ನಿಮ್ಮ ಇನ್ಸ್ಟಿಂಕ್ಟ್ ಹೇಳ್ತಾ ಬರುತ್ತೆ ಯಾಕೋ ಇದು ಸರಿ ಇಲ್ಲ ಅಂತ. ಮತ್ತು ಅವರ ಫೋನ್ನ ಲಾಕ್ ಚೇಂಜ್ ಮಾಡೋದಾಗಿರ್ಬೋದು, ಹಾಗೂ ರೂಲ್ಸ್ನ ತರೋದಾಗಿರ್ಬೋದು. ನೀನು ನನ್ನ ಫೋನ್ ಮುಟ್ಟಬಾರ್ದು, ನೀನು ನನ್ನ ಫೋನ್ ನೋಡಬಾರ್ದು, ನಂದು ಅಂತ ಒಂದು ಪ್ರೈವೇಟ್ ಲೈಫ್ ಇದೆ ಅಂತ ಮಾತಾಡೋಕ್ಕೆ ಬರ್ತಾರೆ ನಿಮ್ಮ ಹತ್ರ. ನಂದು ಅಂತ ಒಂದಷ್ಟು ವಿಚಾರಗಳಿರುತ್ತೆ, ಎಲ್ಲನೂ ನಿನ್ನ ಹತ್ರ ಶೇರ್ ಮಾಡೋಕ್ಕಾಗಲ್ಲ ಅಂತ ಹೇಳೋದು. ಸೊ ಇದೆಲ್ಲ ಒಂದಷ್ಟು ಚೇಂಜಸ್ ನೀವು ಆಲ್ ಆಫ್ ಅ ಸಡನ್ ಅವರಲ್ಲಿ ನೋಡ್ತಾ ಬರ್ತೀರಾ. ಅದು ನಿಮಗೆ ಯಾಕೋ ಮುಜುಗರ, ಅಂದರೆ ನಮಗೆ ಇದು ಹೀಗಿರಲಿಲ್ವಲ್ಲ, ಇವ್ರು ಹೀಗಿರಲಿಲ್ವಲ್ಲ ಅಂತ ಕೂಡ ಅನ್ನಿಸ್ತಾ ಬರುತ್ತೆ. ಎರಡನೇ ವಿಚಾರ ಏನಾಗುತ್ತೆ ಅಂದರೆ ಕಂಪ್ಲೀಟಾಗಿ ಇಮೋಷ್ನಲ್ ಡಿಸ್ಕನೆಕ್ಟ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅವರಿಂದ ನೀವು ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತೀರಾ. ಮನೆಗೆ ಬಂದಾಗ ಏನೋ ಒಂದು ಪ್ರಾಬ್ಲಮ್ನ ಶೇರ್ ಮಾಡ್ಕೊಂಡಾಗ ಅವ್ರು ಅದಕ್ಕೆ ಪರಿಹಾರ ಕೊಡೋದಾಗಿರ್ಬೋದು, ಒಂದು ಸಪೋರ್ಟ್ ಕೊಡೋದಾಗಿರ್ಬೋದು, ಅದನ್ನು ಕೊಡದೇ ಇರೋದು, ಅಥವಾ ನೀವು ಅವರಿಂದ ಯಾವ ಒಂದು ಸಪೋರ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ, ಅದು ಯಾವುದೇ ರೀತಿಯಾದ ಸಪೋರ್ಟ್ ಆಗಿರ್ಬೋದು, ಅದು ಅವರು ಆಲ್ ಆಫ್ ಅ ಸಡನ್ ಕೊಡೋದು ನಿಲ್ಲಿಸ್ಬಿಡ್ತಾರೆ. ಹಾಗೂ ಎಷ್ಟೋ ಜನ ಏನು ಹೇಳ್ತಾರೆ ಅಂದರೆ, ಇದು ನಮಗೆ ಗೊತ್ತಿದ್ರೂ ನಮಗೇನೋ ಭಯ ಇರುತ್ತೆ ಅದರ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಯಾಕಂದರೆ ಗೊತ್ತಾಗಿದ್ದ ತಕ್ಷಣ ಅವ್ರನ್ನ ನಾನು ಬಿಟ್ಬಿಡ್ತಾರೆ ಅನ್ನೋವಂಥ ಭಯ. ಅದರಿಂದ ನಾನು ಏನೂ ಕೇಳೋಕ್ಕೆ ಹೋಗಲ್ಲ, ಕ್ವೆಶನ್ನೇ ಮಾಡೋಕ್ಕೆ ಹೋಗಲ್ಲ ಅಂತ ಕೂಡ ಹೇಳುವಂಥ ಕ್ಲೈಂಟ್ಸ್ ಇದ್ದಾರೆ ನನ್ನ ಹತ್ರ. ಏಕೆಂದರೆ ಅವ್ರಿಗೆ ಸತ್ಯನ ತಿಳ್ಕೊಳ್ಳೋಕ್ಕೂ ಕೂಡ ಆ ಒಂದು ಧೈರ್ಯ ಇರೋದಿಲ್ಲ. ಒಂದೊಂದು ಕೇಸಸ್ನಲ್ಲಿ ಅದು ನಾನು ನೋಡಿದ್ದೀನಿ. ಮೂರನೇ ವಿಚಾರ ಏನಾಗುತ್ತೆ ಅಂದರೆ, ನೀವು ಇವಾಗ ಒಬ್ಸರ್ವ್ ಮಾಡ್ತಾ ಬರ್ತೀರಾ ಅವರಲ್ಲಿ ಈ ಥರ ಎಲ್ಲ ಚೇಂಜಸ್ ಇದೆ. ಫೋನನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಮೊದಲು ಫೋನ್ ಯೂಸ್ ಮಾಡ್ತಾ ಇರ್ಬೋದು, ಬಟ್ ಈಗ ಸಡನ್ನಾಗಿ ಫೋನನ್ನು ಯೂಸ್ ಜಾಸ್ತಿ ಮಾಡ್ತಾ ಇದ್ದಾರೆ. ಏನಾಯಿತು, ಯಾಕೆ ಹೀಗೆ, ನೀವು ಯಾಕೆ ಲೇಟಾಗಿ ಬರ್ತಾ ಇದ್ದೀರಾ, ಅಥವಾ ನೀವು ಎಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ, ಯಾರ ಜೊತೆ ಇದ್ದೀರಾ, ಅಥವಾ ಹೊಸ ಫ್ರೆಂಡ್ಸ್ ಪರಿಚಯ ಆಗಿದ್ದಾರೆ ಅಂತ ಹೇಳ್ತಾರೆ ನಿಮಗೆ. ನೀವು ಪ್ರಶ್ನೆಗಳನ್ನ ಕೇಳಿದಾಗ ಅಗ್ರೆಸಿವ್ ಆಗ್ತಾರೆ, ಇಲ್ಲ ಡಿಫೆನ್ಸಿವ್ ಆಗ್ತಾರೆ, ಇಲ್ಲ ಸೈಲೆಂಟ್ ಆಗಿಬಿಡ್ತಾರೆ. ಈ 3 ವಿಚಾರದಲ್ಲಿ ಯಾವುದಾದ್ರೂ ಒಂದು ಮಾಡೇ ಮಾಡ್ತಾರೆ. ಒಂದು ಕೋಪದಲ್ಲಿ ಉತ್ತರ ಕೊಡೋದಾಗಿರ್ಬೋದು, ಅಥವಾ
ಒಂದು ಡಿಸ್ಮಿಸಿವ್ ಅಂದಾಗ ಅದಕ್ಕೆ ಉತ್ತರನೇ ಕೊಡದೆ ಇಗ್ನೋರೆಂಟ್ ಆಗಿರಬಹುದು. ಒಟ್ಟಿನಲ್ಲಿ ಅವರು ನಿಮ್ಮಿಂದ ಅವಾಯ್ಡೆನ್ಸ್ನ ಆದಷ್ಟು ಇಟ್ಕೊಳಕ್ಕೆ ಶುರು ಮಾಡ್ತಾರೆ. ನೀವು ಕೇಳಲೂಬಾರ್ದು. ಅವ್ರು ಹೇಳಿದ್ರು ಕೂಡ ಏನಾದರೂ ಒಂದು ಎಕ್ಸ್ಪ್ಲನೇಷನ್ ನಿಮಗೆ ಕೊಟ್ಟರು ಕೂಡ ಅದು ನಿಮಗೆ ಸಮಾಧಾನ ಅನಿಸುವಂಥ ಎಕ್ಸ್ಪ್ಲನೇಷನ್ ಅವ್ರು ಕೊಡೋದಿಲ್ಲ. ನೀವು ಯಾಕೆ ಲೇಟಾಗಿ ಬರ್ತಾ ಇದ್ದೀರಾ ಅಂದರೆ, ಅಯ್ಯೋ ತುಂಬ ಮೀಟಿಂಗ್ ಇದೆ, ನನ್ನ ಬಾಸ್ ಜೊತೆ ತುಂಬ ಮೀಟಿಂಗ್ ಇರುತ್ತೆ ಅಂತ ಹೇಳ್ತಾರೆ. ಅವಾಗ ನಿಮ್ಗೆ ಏನು ಅನ್ಸುತ್ತೆ ಅಂದರೆ, ಪ್ರತಿದಿನ ಏನು ಮೀಟಿಂಗ್ ಇರುತ್ತೆ ಅಥವಾ ಪ್ರತಿ ಸಲನೂ ಇದನ್ನೇ ಉತ್ತರ ಏನಕ್ಕೆ ಕೊಡ್ತಾರೆ ಇವರು ಅಂತ ನೀವು ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀರಾ. ಅವ್ರು ಹೇಳುವಂಥ ಎಕ್ಸ್ಪ್ಲನೇಷನ್ ಅಥವಾ ಅವರು ಕೊಡುವಂಥ ಒಂದು ವಿಚಾರ, ಉತ್ತರ ಕೊಡುವಂಥ ವಿಚಾರ ನಿಮಗೆ ಸುಳ್ಳು ಅನ್ನಿಸ್ಬೋದು, ಅಥವಾ ಅದು ಯಾಕೋ ನಿಮಗೆ ಒಂದು ರೀತಿಯಾದ 100% ಫೀಲ್ ಕೊಡದೇ ಇರ್ಬೋದು. ಅವರು ಏನೋ ಮುಚ್ಚಿಡ್ತಿದ್ದಾರೆ ಅಂತ ಆವಾಗಲೂ ನಿಮಗೆ ಅನ್ನಿಸುತ್ತೆ. ನೆಕ್ಸ್ಟ್ ವಿಚಾರ ಏನಾಗುತ್ತೆ ಅಂದರೆ, ಮೈಕ್ರೋ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ಮೈಕ್ರೋ ಎಕ್ಸ್ಪ್ರೆಷನ್ ಅಂದರೆ, ಅವ್ರಿಗೆ ಈಗ ತಪ್ಪು ಮಾಡ್ತಾ ಇದ್ದಾರೆ, ಈಗ ಏನೋ ಮುಚ್ಚಿಡ್ತಾ ಇದ್ದಾರೆ ನಿಮ್ಮಿಂದ, ಯಾವುದೋ ಒಂದು ಅಫೇರ್ ಇಟ್ಕೊಂಡಿದ್ದಾರೆ ಅಂದರೆ ಅವ್ರ ಪ್ರಕಾರ ಅವ್ರಿಗೂ ಗೊತ್ತಿರುತ್ತೆ ಅದು ತಪ್ಪು ಅಂತ. ಸೊ ಒಂದು ಅವರು ಗಿಲ್ಟ್ ಕಾಡ್ತಾ ಇರುತ್ತೆ, ತುಂಬ ಮೂಡ್ ಸ್ವಿಂಗ್ಸ್ ಇರುತ್ತೆ, ಹಾಗೂ ಬೇಜಾರಿನಲ್ಲಿರ್ತಾರೆ. ಮತ್ತು ಇದನ್ನ ಪರಿಹಾರವಾಗಿ ನೋಡೋದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ, ನಿಮ್ಮನ್ನು ಎಲ್ಲಾದರೂ ಒಂದು ಕಡೆ ಶಾಪಿಂಗ್ ಕರ್ಕೊಂಡು ಹೋಗೋದಾಗಿರ್ಬೋದು, ಅಥವಾ ನಿಮ್ಮನ್ನು ಖುಷಿ ಪಡಿಸೋಕ್ಕೆ ತುಂಬ ಟ್ರೈ ಮಾಡ್ತಾ ಇರ್ತಾರೆ. ಅದನ್ನು ಮಾಡ್ತಾರೆ. ಅದು ಒಂದು ಸಡನ್ ಪ್ಲ್ಯಾನ್ಸ್ನ ಹಾಕ್ತಾರೆ ನಿಮ್ಮ ಹತ್ರ. ನಾನು ಹೋಗ್ಬೇಕು, ನಿನ್ನ ಜೊತೆ ಹೋಗೋಣ ಅಂತ ಹೇಳ್ತಾರೆ. ಹಾಗೂ ಆ ಒಂದು ಗಿಲ್ಟನ್ನ ಪರಿಹಾರವಾಗಿ ಪಡೆಯೋದಕ್ಕೆ ನಿಮಗೆ ಆ ಟೈಮ್ನಲ್ಲಿ ಕೆಲವು ಟೈಮ್ ಮಾತ್ರ ಅವೈಲೇಬಲ್ ಆಗಿರ್ತಾರೆ, ಹಾಗೂ ನಿಮಗೆ ಖುಷಿ ಪಡಿಸೋಕ್ಕೆ ಟ್ರೈ ಮಾಡ್ತಾರೆ. ಸೊ ಈಗ ನಾನು ಏನೇನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಒಂದೊಂದು ಸಲ ಕೆಲವರು ಹೀಗಿರ್ತಾರೆ, ಆದರೆ ಎಲ್ಲರೂ ಒಂದು ಅಫೇರ್ ಇಟ್ಕೊಂಡಿದ್ದಾರೆ ಅನ್ಕೋಬೇಡಿ. ನಾನು ಹೇಳುವ ಎಲ್ಲ ಪಾಯಿಂಟ್ಸು ಇರಬೇಕು. ಆ್ಯಂಡ್ ಯು ಶುಡ್ ಗೆಟ್ ಸಮ್ ಪ್ರೂಫ್ಸ್. ನಿಮಗೆ ಪ್ರೂಫ್ ಕೂಡ ಸಿಕ್ಬಿಡುತ್ತೆ. ಒಂದು ಪಾಯಿಂಟ್ ಆದಮೇಲೆ ಏನಾಗುತ್ತೆ ಅಂದರೆ, ಅವರು ಎಷ್ಟು ಮುಚ್ಚಿಟ್ರೂ ಕೂಡ ಸತ್ಯ ಆಚೆ ಬಂದೇ ಬಿಡುತ್ತೆ. ಸೊ ನೀವು ನಾನು ಹೇಳೋ ಎಲ್ಲ ಪಾಯಿಂಟ್ಸು ಇದೆ ಅಂದ್ಕೊಂಡು ಇಲ್ಲದೆ ಇರೋದನ್ನು ತಲೆಗೆ ಹಾಕ್ಕೊಳ್ಳೋಕ್ಕೂ ಹೋಗೋದು ತಪ್ಪು. ಯಾಕಂದರೆ ಒಂದೊಂದು ಸಲ ಇಲ್ಲಿ ಸೈಕಾಲಜಿ ಪ್ರಕಾರ ನಾನು ಎಕ್ಸ್ಪ್ಲೇನ್ ಮಾಡಬಹುದು, ಒಂದೊಂದು ಕೇಸಸ್ ಬೇರೆ ಥರನೇ ಇರುತ್ತೆ. ನೀವು ನಿಮ್ಮ ಲೈಫ್ಗಿದು ಏನು ನಾನು ಹೇಳ್ತಾ ಇದ್ದೀನಿ ಒಂದು 99% ಕನೆಕ್ಟ್ ಆಗ್ತಾ ಇದೆ ಅಂದರೆ ಮಾತ್ರ ನೀವು ಸೀರಿಯಸ್ ಆಗಿ ತೊಗೊಳ್ಳಿ. ನಿಮ್ಮ ಪಾರ್ಟ್ನರ್ ಜೊತೆ ಓಪನ್ ಆಗಿ ಮಾತಾಡಬೇಕಾಗತ್ತೆ. ನಿಮ್ಮ ಮನಸ್ಸಿನಲ್ಲಿ ಏನೋ ಇಟ್ಕೊಂಡು ಊಹಾಪೋಹ ಮಾಡ್ಕೊಳ್ಳೋದು ತಪ್ಪಾಗುತ್ತೆ. ಒಂದು ಡೌಟ್ ಕೂಡ ತೀರಾ ಬಂದರೂ ಕೂಡ ಏನಾಗುತ್ತೆ ಅಂದರೆ, ಮೆಂಟಲ್ ಕ್ಲಾಗ್ ಆಗೋಗುತ್ತೆ. ನೀವು ತೀರಾ ಓವರ್ ಥಿಂಕಿಂಗ್ ಮಾಡಿ ಅವ್ರ ಬಗ್ಗೆ ಇಲ್ಲದ ಸಲ್ಲದ ಆರೋಪ ಹೊರಿಸಬಹುದು. ಬಟ್ ವಾಟ್ ಐ ಆಮ್ ಸೇಯಿಂಗ್, ಅಂಟಿಲ್ ಆ್ಯಂಡ್ ಅನ್ಲೆಸ್ ನಿಮಗೆ ಒಂದು ಸಾಲಿಡ್ ಪ್ರೂಫ್ ಸಿಗೋವರೆಗೂ ನೀವು ಹೀಗೆ ಅಂತ ದಯವಿಟ್ಟು ಡಿಸಿಷನ್ ತಗೋಬೇಡಿ ನಿಮ್ಮ ಪಾರ್ಟ್ನರ್ ಬಗ್ಗೆ. ಸೊ ಮೈಕ್ರೋ ಇಮೋಷನ್ಸ್ ಎಕ್ಸ್ಪ್ರೆಷನ್ಸ್ ಏನಾಗುತ್ತೆ, ನಾನು ಆಗಲೇ ಹೇಳಿದ್ನಲ್ಲ, ಅವ್ರಿಗೆ ಗಿಲ್ಟ್ ಕಾಡ್ತಾ ಇರುತ್ತೆ, ಬೇಜಾರಾಗ್ತಾ ಇರುತ್ತೆ, ನೋವಾಗ್ತಾ ಇರುತ್ತೆ. ಅದರಿಂದ ಆಚೆ ಬರೋದಕ್ಕೆ, ನಿಮಗೆ ಖುಷಿ ಪಡಿಸೋಕ್ಕೆ ಯಾವುದಾದ್ರೂ ಕಾರಣಕ್ಕೆ ಹುಡುಕ್ತಿರ್ತಾರೆ. ಒಂದು ಗಿಫ್ಟ್ ಕೊಡೋದಾಗಿರ್ಬೋದು, ಹಾಗೆಲ್ಲ ಮಾಡ್ತಾ ಇರ್ತಾರೆ. ಅದು ನಿಮಗೆ ಸರಿ ಇಲ್ವಲ್ಲ, ಏನೋ ಮಿಸ್ ಆಗ್ತಾ ಇದೆಯಲ್ಲ ಇವರಲ್ಲಿ, ಇದು ಒಂಥರ ನಾರ್ಮಲ್ ಅಲ್ಲ ಇವರು ನಡ್ಕೊಳ್ತಾ ಇರೋದು ಅಂತ ಕೂಡ ಅವಾಗ ನಿಮ್ಗೆ ಅನಿಸುತ್ತೆ. ಅವರ ಬಾಡಿ ಲ್ಯಾಂಗ್ವೇಜ್ ನೀವೇನಾದರೂ ಕೇಳಿದಾಗ ಬದಲಾಗುತ್ತೆ. ನಿಮ್ಮ ಕಡೆಗೆ ಐ ಕಾಂಟ್ಯಾಕ್ಟ್ ಕೊಡಲ್ಲ, ನಿಂತ್ಕೊಂಡು ನಿಮ್ಮ ಹತ್ರ ಮಾತಾಡೋದಿಲ್ಲ. ಹಾಗೆ ನೀವೇನೋ ಕೇಳ್ತಿರ್ತೀರ, ರೂಮ್ಗೆ ಹೋಗ್ಬಿಡ್ತಾರೆ, ಇಲ್ಲ ಹಾಲ್ಗೆ ಹೋಗ್ಬಿಟ್ಟು ಕೂತ್ಕೊಂಡ್ಬಿಡ್ತಾರೆ, ಅಥವಾ ನೀನು ನನಗೇನೇನೋ ಕೇಳಿಬೇಡ, ತಲೆ ತಿನ್ನಬೇಡ ಅಂತ ಹೇಳಿಬಿಡ್ತಾರೆ. ಸೊ ಬೇಸಿಕ್ಲಿ ನೀವೇನಾದ್ರು ಕೇಳಕ್ಕೆ ಬಂದರೆ ಅವರ ಒಂಥರ ಆ್ಯಂಗ್ಸೈಟಿ ಅಂತ ಹೇಳ್ತೀವಿ ಇದನ್ನು, ಆತಂಕಕ್ಕೊಳಗಾಗ್ಬಿಡ್ತಾರೆ. ಅದನ್ನು ಅವಾಯ್ಡ್ ಮಾಡೋಕ್ಕೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಕೂಡ ಚೇಂಜ್ ಆಗುತ್ತೆ, ಅವ್ರ ಬಾಡಿ ಪೋಸ್ಚರ್ ಚೇಂಜ್ ಆಗಬಹುದು. ಸೊ ನೀವು ಅದನ್ನು ಅಬ್ಸರ್ವ್ ಮಾಡಿದಾಗ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ, ಇವ್ರು ಯಾಕೋ ಸುಳ್ಳು ಹೇಳ್ತಾ ಇದ್ದಾರೆ ನಿಮ್ಮ ಹತ್ರ ಅಂತ ನಿಮಗೆ ಅನಿಸುತ್ತೆ. ಹಾಗೂ ನಿಮ್ಮ ಮೇಲೆ ಇನ್ಕ್ರೀಸ್ಡ್ ಕ್ರಿಟಿಸಿಸಮ್ನ ತರಕ್ಕೆ ಶುರು ಮಾಡ್ತಾರೆ. ಇದು ಒಂದು ನೆಕ್ಸ್ಟ್ ಸೈನ್ ಆಗಿರುತ್ತೆ. ನಿಮ್ಮನ್ನು ಕಂಪೇರ್ ಮಾಡೋದಾಗಿರ್ಬೋದು, ಹಾಗೂ ನೋಡು ಅವ್ರು ಹೇಗಿದ್ದಾರೆ, ನೀನು ಹೇಗಿದೆಯಾ ಅಂತ ಹೇಳೋದಾಗಿರ್ಬೋದು, ಅಥವಾ ಒಬ್ಬ ವ್ಯಕ್ತಿ, ಒಂದು ಹೆಣ್ಣು ಅಥವಾ ಒಂದು ಪರ್ಸನ್, ಯಾರೇ ಆಗಿರ್ಬೋದು, ಅವ್ರ ಬಗ್ಗೆ ಹೆಚ್ಚು ಮಾತಾಡೋದಾಗಿರ್ಬೋದು. ಮೇ ಬಿ ಆ ವ್ಯಕ್ತಿ ಜೊತೆ ಅಫೇರ್ ಇಟ್ಕೊಂಡಿರಬಹುದು. ಓಕೆ, ಅವ್ರು ತುಂಬ ಒಬ್ರ ಜೊತೆ ಅಥವಾ ಒಬ್ರ ಬಗ್ಗೆ, ಆ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತು ಮನೇಲಿ ಬರ್ತಾ ಇದೆ, ಮತ್ತು ನಿಮ್ಮನ್ನು ಅವರನ್ನು ಕಂಪೇರ್ ಮಾಡ್ತಾ ಇದ್ದಾರೆ ಅಂದಾಗೂ ಇಟ್ ಈಸ್ ನಾಟ್ ಸಮಥಿಂಗ್ ಹೆಲ್ದಿ, ಇಟ್ ಈಸ್ ಕ್ವೈಟ್ ಅನ್ಹೆಲ್ದಿ ಇನ್ ಅ ರಿಲೇಷನ್ಶಿಪ್ ಅಂತ ಹೇಳ್ತೀನಿ. ಮತ್ತು ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಒಂದು ಸೀಕ್ರೆಟ್ ಲೈಫ್ನ ಮೇಂಟೈನ್ ಮಾಡ್ತಾರೆ. ನಿಮ್ಗೆ ಹಂಗೆ ಅನಿಸ್ಬಿಡತ್ತೆ,
ಯಾಕೋ ಅವರು ಬೇರೆ ಯಾವುದೋ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ. ನಾನು ಆ ಲೈಫ್ನ ಅವ್ರ ಲೈಫ್ನಲ್ಲಿ ಇಲ್ಲ ಅನ್ಸುತ್ತೆ ನಿಮಗೆ. ಮತ್ತು ನೀವೇನಾದ್ರು ಕೇಳಕ್ಕೆ ಹೋದರೂ ಕೂಡ ಅವ್ರು ಅದಕ್ಕೆ ಕರೆಕ್ಟಾಗಿ ಆನ್ಸರ್ಸೇ ಇರಲ್ಲ. ಎಷ್ಟೋ ಕ್ವೆಶನ್ಸ್ಗೆ ನೀವು ಕೇಳೋ ಕ್ವೆಶನ್ಸ್ಗೆ ಅವ್ರ ಹತ್ರ ಆನ್ಸರ್ ಇರೋದಿಲ್ಲ. ಮತ್ತು ಡಿವೋರ್ಸ್ ಮಾತುಗಳು ಬರೋದಾಗಿರ್ಬೋದು, ಸೆಪರೇಷನ್ ಮಾತುಗಳು ಬರೋದಾಗಿರ್ಬೋದು, ಹೀಗೆಲ್ಲ ನಡೆಯುತ್ತೆ. ಮನೇಲಿ ತುಂಬ ಜಗಳಗಳು ನಡೆಯೋದಾಗಿರ್ಬೋದು. ಮತ್ತು ಹೇಳಿದ್ನಲ್ಲ, ಚಾಟಿಂಗ್ ಕಾಲ್ಸ್ ಬೇರೆಯವ್ರ ಜೊತೆ ಇರೋದಾಗಿರ್ಬೋದು, ಇದೆಲ್ಲ ನಡೆಯುತ್ತೆ. ಮತ್ತು ಅವ್ರ ರೊಟೀನ್ ಚೇಂಜ್ ಆಗುತ್ತೆ, ಅವರ ಡೈಲಿ ರೊಟೀನ್ ಚೇಂಜ್ ಆಗುತ್ತೆ. ಮೊದಲು ಈಗ ಮೇ ಬಿ 9 o'clock ಹೋಗ್ತಿರ್ತಾರೆ, ಬಟ್ ಸ್ವಲ್ಪ ಬೇಗ ಹೋಗೋದು ಆಫೀಸ್ಗೆ, ಅಥವಾ ಬೇಗ ಆಚೆ ಹೋಗೋದು, ಲೇಟಾಗಿ ಹೊರಗಿಂದ ಮನೆಗೆ ಬರೋದು. ನೀವು ಅವರ ಲೈಫ್ ಪ್ಯಾಟರ್ನಲ್ಲೇ ಏನೋ ಒಂದು ದೊಡ್ಡ ಬದಲಾವಣೆ ಆಗ್ತಾ ಇದೆ. ಅವರು ಎಲ್ಲವನ್ನು ಅವರ ಸ್ಪೆಷಲಿ ರೊಟೀನಲ್ಲೇ ಒಂದಷ್ಟು ಬಿಗ್ ಚೇಂಜಸ್ನ ತರ್ತಾ ಇದ್ದಾರೆ ಅಂತ ನಿಮಗೆ ಅನಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಲ್ಯಾಕ್ ಆಫ್ ಇಂಟಿಮೆಸಿ, ಫಿಸಿಕಲ್ ಇಂಟಿಮೆಸಿ ನಿಮ್ಮ ಕಡೆಗಿರಲ್ಲ. ಫಿಸಿಕಲ್ ರಿಲೇಷನ್ಶಿಪ್ ಏನಿತ್ತು ನಿಮ್ಮ ಹತ್ರ ಇರೋದಿಲ್ಲ. ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ತಾರೆ. ಸೊ ಇವಾಗ ಏನಾಗುತ್ತೆ, ಇಮೋಷ್ನಲಿ ಡಿಸ್ಟೆನ್ಸ್ ಆಗಿದ್ದಾರೆ, ಮಾತು ಕಮ್ಮಿ ಇದೆ, ಮಾತೇ ಇಲ್ಲ ಮನೇಲಿ, ಅಥವಾ ನಿಮ್ಮ ಜೊತೆ ನಿಮ್ಮ ಹತ್ರ ಏನನ್ನು ಶೇರ್ ಮಾಡ್ಕೊಳ್ತಾ ಇಲ್ಲ. ಫೋನಲ್ಲಿ ಯಾರ ಜೊತೆನೂ ಇರ್ತಾರೆ, ಅಥವಾ ಆಚೆ ಎಲ್ಲೋ ಇರ್ತಾರೆ, ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಏನೂ ನಿಮಗೆ ಗೊತ್ತಿಲ್ಲ. ಅವರ ರೊಟೀನಲ್ಲೇ ನೀವು ಒಂದು ರೀತಿಯಾದ ಚೇಂಜಸ್ ಹೇಗೆ ನೋಡ್ತೀರಾ ಅಂದರೆ, ಯಾವಾಗ ಹೋಗ್ತಾರೋ ಯಾವಾಗ ಬರ್ತಾರೋ ಅನ್ನುವಂಥ ಒಂದು ಪ್ರಿಡಿಕ್ಟಬಿಲಿಟಿ ಇರಲ್ಲ ನಿಮಗೆ. ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ. ಯಾವಾಗಾದರೂ ಹೋಗ್ತಾರೆ, ಯಾವಾಗಾದರೂ ಬರ್ತಾರೆ. ಅದನ್ನು ನೀವು ಆಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಕೂಡ ನಿಮ್ಮನ್ನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಮತ್ತು ನಿಮ್ಮನ್ನ ಗ್ಯಾಸ್ ಲೈಟಿಂಗ್ ಅಂತ ಹೇಳ್ತಾರೆ. ಗ್ಯಾಸ್ ಲೈಟಿಂಗ್ ಅಂದರೆ ನೀನೇನೇನೋ ಅನುಮಾನಿಸ್ತಾ ಇದೆಯಾ, ನೀನು ಭ್ರಮೇಲಿದೆಯಾ, ನೀವೇನಾದ್ರು ಕೇಳಕ್ಕೆ ಹೋದರೆ ನೀನು ನನ್ನ ಬಗ್ಗೆ ಇಲ್ಲದ ಸಲ್ಲದ ಆರೋಪನ ಹಾಕ್ತಾ ಇದೆಯಾ, ನಿನ್ನ ಯೋಚನೆನೇ ತಪ್ಪು, ನೀನೇ ಸರಿ ಇಲ್ಲ. ಈ ಥರ ನಿಮ್ಮ ಯೋಚನೆ ಮತ್ತು ನಿಮ್ಮ ಅನುಮಾನಗಳನ್ನೆಲ್ಲ ಅವರು ನೀನು ಫಾಲ್ಸ್ ಆಗಿ ನನ್ನ ಮೇಲೆ ಅಲಿಗೇಷನ್ ಆಗ್ತಾ ಇದೆಯಾ ಅಂತ ಕೂಡ ನೆಗೆಟಿವ್ ಆಗಿ ಅದನ್ನು ಒಂದು ಬಾಣವನ್ನು, ನಿಮಗೆ ಎದುರು ಬಾಣವನ್ನು ಹಾಕ್ಬಿಡ್ತಾರೆ. ಅವಾಗ ನಿಮ್ಗೇನು ಅನಿಸುತ್ತೆ ಅಂದರೆ, ಏನು ನಡೀತಾ ಇದೆ, ಕ್ಲೂಲೆಸ್ ಆಗಿಬಿಡ್ತೀರಾ ನೀವು. ನೀವೇನಾದರೂ ಫ್ಯಾಮಿಲಿ ಸಪೋರ್ಟ್ ತೊಗೊಂಡ್ರೆ ಅದನ್ನು ಕೂಡ ಅವರು ಇಷ್ಟಪಡೋದಿಲ್ಲ. ನೀವು ಯಾರ ಹತ್ರ ಆದರೂ ಹೇಳಿದ್ರು ಕೂಡ ನಿಮ್ಮ ಹತ್ರ ಇನ್ನೂ ಅಗ್ರೆಸಿವ್ ಆಗಿ ನಡ್ಕೊಳ್ಳೋದಾಗಿರ್ಬೋದು, ಅದೆಲ್ಲ ಮಾಡ್ತಾರೆ. ಮತ್ತು ಅವರ ಫಿಸಿಕಲಿ ಚೇಂಜ್ ಆಗೋಕ್ಕೆ ಶುರು ಮಾಡ್ತಾರೆ. ಆಲ್ ಆಫ್ ಅ ಸಡನ್ ಅವರ ಸೆಂಟ್ ಜಾಸ್ತಿ, ಪರ್ಫ್ಯೂಮ್ ಜಾಸ್ತಿ ಯೂಸ್ ಮಾಡೋದು, ಮತ್ತು ಹೇರ್ ಸ್ಟೈಲ್ನ ಪದೇ ಪದೇ ಚೇಂಜ್ ಮಾಡೋದು, ತುಂಬ ಶಾಪಿಂಗ್ ಮಾಡೋದು. ಹೀಗೆ ಇದೆಲ್ಲ ಏನಕ್ಕೆ ಮಾಡ್ತಾ ಇದ್ದಾರೆ? ಇದು ನಿಮಗೆ ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ಖುಷಿ ಆಗುತ್ತೆ. ನಿಮ್ಮ ಜೊತೆ ಹೋಗ್ತಾ ಇದೆ, ಇದನ್ನೆಲ್ಲ ಮಾಡಿ ನಿಮ್ಮ ಜೊತೆ ಹೋಗ್ತಾ ಇರಬೇಕು. ಅದನ್ನು ಮಾಡಿ ಆದ ನಂತರ ಆ ಥರ ಡ್ರೆಸ್ ಚೆನ್ನಾಗಿ ಮಾಡಿಕೊಂಡು ಆಚೆ ಎಲ್ಲೋ ಹೋಗ್ತಾ ಇದ್ದಾರೆ, ಆದರೆ ನೀವಿಲ್ಲ ಅಂದಾಗ ದಟ್ ಈಸ್ ಅ ವೆರಿ ಬಿಗ್ ರೆಡ್ ಫ್ಲ್ಯಾಗ್. ಇದರಲ್ಲೇ ನೀವು ಎಷ್ಟು ಅರ್ಥ ಮಾಡ್ಕೋಬೋದು. ಅವರು ಪ್ರೆಸೆಂಟಬಲ್ ಆಗಿದ್ದಾರೆ, ಆದರೆ ಅದು ನಿಮಗೋಸ್ಕರ ಪ್ರೆಸೆಂಟಬಲ್ ಆಗಿಲ್ಲ, ಅವರು ಬೇರೆಯವ್ರಿಗೋಸ್ಕರ ಪ್ರೆಸೆಂಟಬಲ್ ಆಗಿದ್ದಾರೆ ಅನ್ನೋದೇ ಅಲ್ಲೇ ಅರ್ಥ ಆಗುತ್ತೆ ನಿಮಗೆ. ಮತ್ತು ಅನ್ಎಕ್ಸ್ಪ್ಲೇನ್ಡ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಅನ್ಎಕ್ಸ್ಪ್ಲೇನ್ಡ್ ಎಕ್ಸ್ಪೆನ್ಸಸ್ ಅಂದರೆ ಸಡನ್ನಾಗಿ ಅವರ ಕ್ರೆಡಿಟ್ ಡೆಬಿಟ್ ಕಾರ್ಡ್ನಲ್ಲಿ ಒಂದಷ್ಟು ಅಮೌಂಟ್ ಡಿಡಕ್ಟ್ ಆಗಿರುತ್ತೆ, ಕೇಳಿದ್ರೆ ಏನೂ ಉತ್ತರ ಕೊಡೋದಿಲ್ಲ. ಮತ್ತು ಒಂದಷ್ಟು ನೀವೇನಾದರೂ ಈಗ ನೀವಿಬ್ಬರು ಕೂತ್ಕೊಂಡು ಒಂದು ಬಡ್ಜೆಟ್ ಮಾಡ್ಬೋದು, ಮಂತ್ಲಿ ಬಡ್ಜೆಟ್ ಮಾಡ್ಬೋದು ಹಣಕಾಸಿನ ಬಗ್ಗೆ. ಒಂದಷ್ಟು ದುಡ್ಡು ಕೇಳಿದ್ರೆ, ಇದಕ್ಕೆ ನೀವು ಲೆಕ್ಕ ಏನು ಅಂತ ಕೇಳಿದ್ರೆ ಅವ್ರು ಅದಕ್ಕೆ ಉತ್ತರ ಕೊಡೋದಿಲ್ಲ. ಸೊ ಇದೆಲ್ಲ ಏನಾಗುತ್ತೆ ಅಂದರೆ, ಈ ಥರ ಒಂದು ಸೀಕ್ರೆಟ್ ಆಗಿರುವಂಥ ವಿಚಾರ ಯಾಕೆ ನಡೀತಾ ಇದೆ ನಿಮ್ಮ ರಿಲೇಷನ್ಶಿಪ್ನಲ್ಲಿ? ಅವ್ರು ಯಾಕೆ ಒಂದು ರೀತಿಯಾಗಿ ಟ್ರಾನ್ಸ್ಪರೆಂಟ್ ಆಗಿಲ್ಲ, ಯಾಕೆ ಏನನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಅಂತ ನೀವು ಯೋಚನೆ ಮಾಡಿದಾಗ ನಿಮಗೆ ಉತ್ತರ ಸಿಗುತ್ತೆ. ಸೊ ಇದೆಲ್ಲ ನಡೀತಾ ಇದೆ ರಿಲೇಷನ್ಶಿಪ್ನಲ್ಲಿ ಅಂದಾಗ ಇಟ್ ವಿಲ್ ಬಿ ಸಾರಿ ಕ್ಯಾಂಡಲ್ ವಾಸ್ ಬರ್ನಿಂಗ್ ಅಂಡ್ ಐ ಹ್ಯಾಡ್ ಟು. ಸೊ ಹೀಗೆಲ್ಲ ಆದಾಗ ಏನಾಗುತ್ತೆ, ನಿಮಗೂ ಕೂಡ ಅವ್ರ ಜೊತೆ ಇರಬೇಕು ಅನಿಸ್ದೇ ಇರ್ಬೋದು. ಏಕೆಂದರೆ ಅವರ ಪರಿಪೂರ್ಣವಾದ ಒಂದು ಇರುವಿಕೆ ರಿಲೇಷನ್ಶಿಪ್ನಲ್ಲಿ ನೀವು ಅನುಭವಿಸೋದಿಲ್ಲ. ಹಾಗೂ ನೀವು ತುಂಬ ಎಫರ್ಟ್ಸ್ ಹಾಕ್ತಿರ್ತೀರ ಅವ್ರಿಗೋಸ್ಕರ. ನೀವು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ರೆ ಅದನ್ನು ಕೂಡ ಅವರು ಒಬ್ಸರ್ವ್ ಮಾಡಿ ಏನನ್ನೂ ಹೇಳೋದಿಲ್ಲ. ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅಂತ ಕೇಳೋದಿಲ್ಲ. ನಿಮ್ಮ ಬಗ್ಗೆ 1% ಕಾಳಜಿನೂ ಇರೋದಿಲ್ಲ. ಸೊ ಇಷ್ಟೆಲ್ಲ ನಡೆದ ಮೇಲೆ ನಿಮ್ಗೆ ಇವರು ಯಾಕೆ ಬೇಕು ಅನ್ನೋದೇ ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಆಗುತ್ತೆ. ಯೋಚನೆ ಮಾಡಿ. ಬಟ್ ನಾನೇನು ಹೇಳ್ತೀನಿ ಅಂದರೆ, ಇದನ್ನು ನಿಮ್ಮ ಫ್ಯಾಮಿಲಿನ ಇನ್ವಾಲ್ವ್ ಮಾಡಿ. ಫಸ್ಟ್ ರೌಂಡ್ ಯಾವಾಗಲೂ ನೀವು ಅವರಾಗಿರಬೇಕಾಗತ್ತೆ. ಆ ಒಂದು ಫಸ್ಟ್ ರೌಂಡ್ನಲ್ಲಿ ನಿಮಗೂ ಅವ್ರಿಗೂ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ದರೆ, ಅಥವಾ ಅವ್ರು ಏನಾದರೂ ತಪ್ಪೊಪ್ಪಿಗೆ ಮಾಡಿಕೊಂಡ್ರು ಕೂಡ ಅಲ್ಲೇ ಸರಿ ಮಾಡ್ಕೋಬೋದು. ಅಲ್ಲಿ ಸರಿ ಮಾಡ್ಕೊಳ್ದೆ
ನೀವು ಡೈರೆಕ್ಟಾಗಿ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡೋದು ತಪ್ಪೇನೆ. ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ಕೂತ್ಕೊಂಡು ಮಾತಾಡಿದ್ರು ಕೂಡ ನಿಮಗೆ ಕ್ಲಾರಿಫಿಕೇಶನ್ ಸಿಗ್ತಾ ಇಲ್ಲ, ಅವ್ರು ಬದಲಾಗ್ತಾ ಇಲ್ಲ ಅಂದರೆ ನೆಕ್ಸ್ಟ್ ಇನ್ವಾಲ್ವ್ಮೆಂಟೇ ನೀವು ಫ್ಯಾಮ್ಲಿನ ಹಾಕಬೇಕಾಗತ್ತೆ. ಅದಾದ ನಂತರ ಏನಾಗುತ್ತೆ ಅಂದರೆ ನೀವು ಯಾವುದನ್ನು ಫೋರ್ಸ್ ಆಗಿ ನಿಮ್ಮ ಲೈಫ್ನಲ್ಲಿ ಇಟ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಯೋಚನೆ ಮಾಡಿ ಏನು ಮಾಡಬೇಕು ಅಂತ ನೀವು ಇದ್ದೀರಾ ಅಂತ. ಬಟ್ ಚೀಟಿಂಗ್ ಇದೆಯಲ್ಲ, ಮೋಸ ಇದೆಯಲ್ಲ, ಈ ಮೋಸ ಸಂಸಾರನ ಹಾಳು ಮಾಡುತ್ತೆ. ಸ್ಪೆಷಲಿ ರಿಲೇಷನ್ಶಿಪ್ನಲ್ಲಿ ಯಾವುದೇ ರೀತಿಯಾದ ಒಂದು ಉಳಿವಿರೋದಿಲ್ಲ. ಯಾಕೆಂದರೆ ಏನು ನಿಮಗೆ ಸಿಗಬೇಕು ಅದು ಇನ್ಯಾರಿಗೂ ಸಿಗ್ತಾ ಇರುತ್ತೆ. ನಿಮಗೇನಾಗ್ತಾ ಇದೆ ಅಂದರೆ ನೀವೇ ಒಬ್ಬ ಥರ್ಡ್ ಪರ್ಸನ್ ಅನ್ನುವಂಥ ಫೀಲ್ ಬಂದ್ಬಿಡತ್ತೆ. ಒಂದು ಕಪಲ್ ಕೌನ್ಸಿಲಿಂಗ್ ಬರಬೇಕಾಗತ್ತೆ. ನೀವು ಮುಕ್ತವಾಗಿ ಮಾತಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡಿ ಅದನ್ನು ಅರ್ಥ ಮಾಡಿಕೊಂಡು ಅವರು ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ರೆಡಿ ಇದ್ದಾರಾ ಅಂತ ಇದ್ದಾಗ ಅಫ್ಕೋರ್ಸ್ ನೀವು ನಿಮ್ಮ ಸಂಸಾರವನ್ನು ಸರಿ ಮಾಡ್ಕೋಬಹುದು. ಆದರೆ ಒಬ್ಬೊಬ್ಬರು ತುಂಬ ಮೊಂಡು ಯೋಚನೆಯಲ್ಲಿರ್ತಾರೆ, ನಾನು ಬದಲಾಗಲ್ಲ ಅಂತ. ಇಂಥವ್ರು ಬದಲಾಗೋದೇ ಇಲ್ಲ. ಅವರು ತಪ್ಪುಗಳ ಮೇಲೆ ತಪ್ಪುಗಳನ್ನ ಮಾಡ್ತಾನೆ ಇರ್ತಾರೆ. ಇಂಥ ಜನ ಇಟ್ಸ್ ವೆರಿ ಡಿಫಿಕಲ್ಟ್. ಯಾಕಂದರೆ ಅವರು ಮ್ಯಾನ್ಯುಪ್ಯುಲೇಟಿವ್ ಕೂಡ ಆಗಿರ್ತಾರೆ. ಸುಳ್ಳು ಹೇಳೋದು ಜಾಸ್ತಿ ಮತ್ತು ಮಾತನ್ನು ತಿರುಗಿಸೋದು ಇದೆಲ್ಲ ಮಾಡ್ತಾ ಇರ್ತಾರೆ. ಇಂಥ ಜನರ ಹತ್ರ ನೀವೇನೇ ಕೇಳಿದ್ರು ಏನೇ ಹೇಳಿದ್ರು ಏನೂ ಉಪಯೋಗನೂ ಇರೋದಿಲ್ಲ. So that's what it was all about, signs of a cheating partner. Hope this video was helpful. Take care. Namaskara. Thank you.